ಈ ಸಂಭಲ್ನ ಘಟನೆ ನ್ಯೂಸ್ ಅವರ್ನಲ್ಲಿ ಒಂದು ಸಲ ಡೀಟೇಲಾಗಿ ಮಾತಾಡಿದ್ದೆ ನಾನು. ವಾಟ್ ಈಸ್ ಇಟ್? ಸಂಭಲ್ನಿಂದ ಕೆಲವರು ನನ್ನನ್ನು ಭೇಟಿಯಾಗೋದಕ್ಕೆ ಬಂದಿದ್ದರು. ಏನೂ ಮಾಡಿಲ್ಲ, ಅವ್ರು ಸುಮ್ಮನೆ ರೋಡ್ ಸೈಡ್ ನಿಂತ್ಕೊಂಡಿದ್ರು. ಪೊಲೀಸರು ಗುಂಡು ಹೊಡೆದ 5 ಜನರನ್ನು ಕೊಂದುಬಿಟ್ಟಿದ್ದಾರೆ. ಅಲ್ಲಿ ರಾಹುಲ್ ಗಾಂಧಿ ಮಾತಾಡೋದು, ಕೋರ್ಟ್ಗೊಂದು ಅರ್ಜಿ ಹೋಗುತ್ತೆ, ಸಂಭಲ್ನಲ್ಲಿರುವ ಮಸೀದಿಯ ಸರ್ವೆ ಆಗಬೇಕು. ಸಂಭಲ್ನ ಮಸೀದಿ ವಿಷ್ಣುವಿನ ಮುಂದಿನ ಅವತಾರ, ಕಲ್ಕಿ ಅವತಾರ ಇಲ್ಲೇ ಆಗುತ್ತೆ ಅನ್ನುವ ನಂಬಿಕೆಯ ಆಧಾರದ ಮೇಲೆ ಒಂದು ಮಂದಿರವನ್ನು ಏನು ಕಟ್ಟಲಾಗಿತ್ತು, ಆ ಮಂದಿರವನ್ನು ಧ್ವಂಸ ಮಾಡಿ ಅದರ ಮೇಲೆ ಮಸೀದಿ ಕಟ್ಟಲಾಗಿದೆ. ಬೇಕಿದ್ರೆ ನೀವು ಕೋರ್ಟ್ ಸರ್ವೇಯರ್ಗಳನ್ನು ಕಳಿಸಿ ನೋಡಿ. ಹಕ್ಕು ಸಾಧಿಸುವುದ್ರಿ ನ್ಯಾಯಾಲಯದ ವಿಧಾನದ ಮೂಲಕ, ನ್ಯಾಯಾಂಗದ ವಿಧಾನದ ಮೂಲಕ. ಇನ್ನೇನು ಮಾಡ್ಬೇಕು? ಕೋರ್ಟ್ಗೆ ಅರ್ಜಿ ಹಾಕ್ತಿ, ಇನ್ನೇನು ಮಾಡಬೇಕು? ಕೋರ್ಟ್ಗೆ ಅರ್ಜಿ ಹಾಕಿದ್ರು ನ್ಯಾಯಾಲಯ ಸರ್ವೆ ಆಗಲಿ ಅಂತ ಹೇಳೋದು. ಸರ್ವೆ ಮಾಡುವುದಕ್ಕೆ ನ್ಯಾಯಾಲಯ ನೇಮಿಸಿದ ಸರ್ವೇಯರ್ಗಳ ಬಂದಾಗ, ಕೋರ್ಟ್ ಕಮಿಷನರ್ ಬಂದಾಗ ಆದಂಥ ಗಲಾಟೆ ಅದು. ಏನೂ ಮಾಡಿರಲಿಲ್ಲ, ಸುಮ್ಮನಿದ್ದ ಜನರ ಮೇಲೆ 5 ಜನರ ಮೇಲೆ ಗುಂಡು ಹಾರಿಸ್ಬಿಟ್ರು. ಅಂದರೆ ಪೊಲೀಸರಿಗೆ ಬರಬಾರ್ದ ಜಾಗದಲ್ಲಿ ಹಲ್ಲು ಬಂದಿದ್ವಾ ಸುಮ್ಮನೆ ಗುಂಡು ಹಾರಿಸಕ್ಕೆ? ಸಂವಿಧಾನ ದತ್ತವಾಗಿ ಅಸ್ತಿತ್ವಕ್ಕೆ ಬಂದಿರುವ ನ್ಯಾಯಾಂಗ ಕೊಟ್ಟ ಆದೇಶದ ಮೇರೆಗೆ, ನ್ಯಾಯಾಂಗದ ಆದೇಶವನ್ನು ಪಾಲಿಸುವುದಕ್ಕೆ ಕೋರ್ಟ್ ಕಮಿಷನರು ಸರ್ವೇಯರ್ ಸಮೇತ ಬಂದಾಗ ಆದಂತಹ ಗಲಾಟೆ ಅದು. ಯಾರು ಸಂವಿಧಾನವನ್ನು ಪಾಲಿಸಿದರು? ಯಾರು ಸಂವಿಧಾನವನ್ನು ಧಿಕ್ಕರಿಸಿದರು? ಯಾರು ಧಿಕ್ಕರಿಸಿದ್ರು ಸಂವಿಧಾನವನ್ನು? ಅರೆ ನ್ಯಾಯಾಲಯದ ಆದೇಶ ಅಲ್ಲಪ್ಪ, ಪಾಲನೆ ಆಗಬೇಕಾಗಿರೋದಲ್ವಾ?